ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿದ್ರು ಋಷಿಗಳು. ಮನುಷ್ಯನೇ, ಇದು ನಿಂದಲ್ಲ, ಇದೆಲ್ಲವೂ ಪ್ರತಿ ಕಣ 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 ಯಾವನಾಜ್ಞೆಯಂತೆ ನಡೀತೈತಿ ಅಂದ್ರ ಗಾಳಿ ಚಲಸಾಕತ್ತೈತಲ್ಲ, ಏನದಕ್ಕೆ ವೀಲ್ ಅದಾವೇನು, ಗಾಲಿ ಐತೆ. ಸೂರ್ಯ ಬೆಳಗಾಕತ್ತಾನಲ್ಲ, ಅವನೇನ್ರ ಹೋಗಿ ಸ್ವಲ್ಪ ಚಾರ್ಜ್ ಮಾಡ್ಕೊಂಡ್ ಬರ್ತೀನಿ ತಡಿಯಪ್ಪ, ಬ್ಯಾಟ್ರಿ ಡೌನ್ ಆಗೈತೆ ಅಂದಾನ? ಏನಿಲ್ಲ. ಸೂರ್ಯ ಬೆಳಗಲಿಕ್ಕೆ, ಗಾಳಿ ಚಲಿಸ್ಲಿಕ್ಕೆ, ನೀರು ಹರಿಲಿಕ್ಕೆ, ಜಗದ ಸರ್ವ ಜೀವಿಗಳು ಬದುಕಲಿಕ್ಕೆ ಕಾರಣಕರ್ತ ದೇವರು. ಈಶಾವಾಸ್ಯಮಿದಂ ಸರ್ವ. ಇದೆಲ್ಲವೂ ದೇವನ ಅಣತಿಯಂತೆ ನಡೀತದೆ. ಅದಕ್ಕೆ ಈ ಜಗತ್ತು ದೇವನದು. ಈ ಜಗತ್ತು ಇದು ದೇವನದು. ಪತಂಜಲ ಮಹರ್ಷಿಗಳು ಹೇಳ್ತಾರೆ, ಈ ದೇವನ ಜಗತ್ತನ್ನ ಮನುಷ್ಯನೇ, ಇದು ನಂದಲ್ಲ, ಐ ಆಮ್ ಜಸ್ಟ್ ಯೂಸರ್. ನಾನು ಮಾಲೀಕ್ ಅಂತಲ್ಲ. ನಾನು ಏನು ನನ್ನ ಮನೆ ಇರಬಹುದು, ಹೊಲ ಇರಬಹುದು, ಉದ್ಯೋಗ ಇರಬಹುದು, ನಾ ಏನು ಅನುಭವಿಸಕತ್ತೀನಲ್ಲ, ಭಗವಂತನೇ ಇದು ನೀ ಕೊಟ್ಟ ಪ್ರಸಾದ ಅಂತ ಅನುಭವಿಸುವ ವೃತ ಐತಲ್ಲ, ಅದಕ್ಕೆ ಅಸ್ತೇಯ ಅಂತ ಕರೆದ್ರ ಪತಂಜಲ ಮಹರ್ಷಿ. ಅಸ್ತೇಯ ಅಂತ ಕರೆದ್ರು. ಸ್ಥೇಯ ಅಂದ್ರ ಕಳು ಮಾಡೋದು, ಅಸ್ತೇಯ ಅಂದ್ರ ಕಳು ಮಾಡ್ಲಾರ್ದಂಗೆ. ಸ್ಥೇಯ ಇದರರ್ಥ ಕಳು ಮಾಡೋದು, ಅಸ್ತೇಯ ಅಂದ್ರ ಕಳು ಮಾಡ್ಲಾರ್ದಂಗಿರುವುದು. ಅವ್ರು ಎಷ್ಟು ಸೂಕ್ಷ್ಮ ಚಿಂತನೆ ಮಾಡ್ತಾರ ಪತಂಜಲರು ಅಂದ್ರ, ಅಸ್ತೇಯದ ವೃತ ಯಾಕೆ ಹೇಳ್ತಾರಂದ್ರ, ಮನುಷ್ಯನೇ ನಮ್ಮ ಜೀವನ ಇರುವುದೆಲ್ಲ ದೇವನದು. ದೇವನ ಜೀವನವನ್ನ, ದೇವ ಕೊಟ್ಟ ಬದುಕನ್ನ, ದೇವ ಕೊಟ್ಟ ಸಂಪತ್ತನ್ನ ಇದು ನಂದು ಅಂತ ನೀ ತಲೆಯಾಗ ತೊಗೊಂಡೆಲ್ಲ, ಇದು ಒಂದು ರೀತಿಯಿಂದ ಕಳು ಮಾಡ್ದಂಗ ಅಂತ ಹೇಳ್ತಾರ ಅವರು. ಅದಕ್ಕೆ ಉಣ್ಣುವಾಗ ಪ್ರತಿ ತುತ್ತಿಗೊಮ್ಮೆ ಇದು ದೇವನದು ಅಂತ ಭಾವಿಸುವುದು ಅಷ್ಟೆ. ಈಗೊಬ್ಬ ಒಕ್ಕಲ್ತನ ಮಾಡೋ ಮನುಷ್ಯ ಇರ್ತಾನ. ಒಕ್ಕಲ್ತನ ಮಾಡೋ ಮನುಷ್ಯ ಒಂದು ನಾಯಿಗೆ ತಗೊಂಡು ಹೊಲಕ್ಕೆ ಹೋಗ್ತಾನ. ಒಂದು ಬುತ್ತಿ ಕಟ್ಕೊಂಡು, ಹಳ್ಳ್ಯಾಗ ನೋಡಿರಿ ಇಂಥವೆಲ್ಲ ರೈತರು ಬೆಳಿಗ್ಗೆ ಬುತ್ತಿ ಕಟ್ಕೊಂಡು ನಾಯಿ ಕರ್ಕೊಂಡು ಎತ್ತು ಬಿಟ್ಕೊಂಡು ಹೊಲಕ್ಕೆ ಹೋಗ್ತಾರ. ಅವ್ರು ಹೋಗಿ ಒಂದು ಗಿಡದ ಬುಡಕ್ ಬುತ್ತಿ ಇಡ್ತಾನ. ನಾಯಿ ಗಿಡದ ಬುಡಕ್ ಬುತ್ತಿ ಮುಂದ ಕುಂತಿರ್ತೈತಿ. ಅವ ಗಳೆ ಹೊಡ್ಯಾಕ, ನೇಗಲ ಹೊಡ್ಯಾಕ ಹೊಲ್ದಾಗ ಹೋಗ್ತಾನ. ನೇಗಲ ಹೊಡಿತಿರ್ತಾನ, ಗಳೆ ಹೊಡಿತಿರ್ತಾನ, ಅದು ನಡೆದಿರ್ತೈತಿ. ಬುತ್ತಿ ಗಿಡದ ಬುಡಕ್ ಇಟ್ಟಿರ್ತಾನ. ನಾಯಿ ಬುತ್ತಿ ಮುಂದೆ ಕುಂತೈತಿ. ಕಾಗೆ ಬರ್ತಾವ ತಿನ್ನಾಕ. ಅದಕ್ಕೆ ಕಾಗೆ ಬಂದ್ ಅದನ್ನ ಹಿಂಗ ಕುಕ್ಕಾಕ, ರೊಟ್ಟಿ ಕುಕ್ಕಾಕ ಬರ್ತಿರ್ತಾವಲ್ಲ, ನಾಯಿ ಏನ್ ಮಾಡ್ತೈತಿ ಅಂದ್ರೆ ಬೊಗಳಿ ಬೊಗಳಿ ಓಡಿಸ್ತೈತಿ. ಅದಕ್ಕೆ ಏನೂ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಈ ಬುತ್ತಿ ಇದು ನಂದು ಮಾಲಕಂದು ಅಂತ. ತಾನ ತಿಂದಿಲ್ಲ, ಬಂದ್ ಕಾಗಿಗೆ ಓಡಿಸ್ತೈತಿ. ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ನನ್ನ ಎದುರಿಗಿರುವ ಬುತ್ತಿ ಇದು ನನ್ನ ಮಾಲೀಕೆಂದು. ಅದಕ್ಕೆ ಮನುಷ್ಯನೇ, ಯಾವಾಗ ನಿನ್ನ ತಟ್ಟೆಯೊಳಗೊಂದು ರೊಟ್ಟಿ ಬಂದು ಬೀಳ್ತೈತೆಲ್ಲ, ನೆನಪಿರ್ಲಿ, ನನ್ನ ತಟ್ಟೆಯೊಳಗಿದ್ದ ರೊಟ್ಟಿ ಇದು ನಂದಲ್ಲ, ಇದು ದೇವ ಕೊಟ್ಟ, ಮಾಲೀಕ ಕೊಟ್ಟಾನ ಅನ್ನೋದು ತಲೆಯಾಗಿರದೆ ಇದ್ರ ನಾಯಿಗಿಂತ ಕಡಿಯಾದೀತು ಬದುಕು. ಇದು ನಂದಲ್ಲ, ದೇವ ಕೊಟ್ಟಾನ. ನಮಗ್ ದೇವ ಕೊಟ್ಟಾನಂತೆ ದೇವರದ ಬಿಡುವಲ್ರಿ ನಾವು. ಒಂದು ಗಣಪತಿಗಿಟ್ಟಿದ್ರಂತ. ಗಣಪತಿಗಿಟ್ಟಾಗ ಆ ಗಣಪತಿ ಮುಂದೆ ಹುಂಡಿ ಕಳುವಾಗಿತ್ತು. ಗಣಪತಿ ಮುಂದಿನ ಹುಂಡಿ ಕಳು ಆದ ತಕ್ಷಣ ಅವ್ರ ಕಮಿಟಿ ಅವ್ರು ಏನ್ ಮಾಡಿದ್ರು, ಸಾಯಂಕಾಲ ಗಣಪತಿ ಮಂದಿ ನೋಡಕ್ ಬರ್ತಾರಲ್ಲ, ರಾತ್ರಿ 8-9 ಗಂಟೆಗೆ ಶೋ ನಡೆದಿರ್ತಾವಲ್ಲ ಅವು ಗಣಪತಿ ಹಬ್ಬದಾಗ. ಆ ಗಣಪತಿ ಹುಂಡಿ ಒಯ್ದಿದ್ರು, ಅನೌನ್ಸ್ ಮಾಡಿದ್ರು ಅವ್ರು, ಯಾರು ದಯವಿಟ್ಟು ಗಣಪತಿ ಹುಂಡಿ ಒಯ್ದಿರಿ, ದಯವಿಟ್ಟು ತಂದಿಡ್ರಪ್ಪ. ಯಾರು ಇಡ್ತಾರ? ಗಣಪತಿ ಹುಂಡಿ ಯಾರು ತಂದಿಡ್ಲಿಲ್ಲ. ಅವ್ರ ಕಮಿಟಿ ಅವ್ರು ಏನ್ ಮಾಡಿದ್ರು, ನೋಡಪ್ಪ ಲೈಟ್ ಗಿಟ್ ಹಚ್ಚಿವಿ, ಹಿಂಗ ಲೈಟ್ನಾಗ ಯಾರು ತಂದಿಡ್ತಾರ, ಲೈಟ್ ಆಫ್ ಮಾಡ್ತೀವಿ, ಯಾರ ತಂದಿಡ್ರಿ ಅಂದ್ರ. ಅವರು ಅನೌನ್ಸ್ ಮಾಡಿ ಲೈಟ್ ಆಫ್ ಮಾಡಿ ಹೇಳಿ ಇಟ್ರು. 10 ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು. ಗಣಪತಿನ ಹೊತ್ಕೊಂಡು ಹೋಗಿದ್ರಂತ. ದೇವರ ಉಳಿದಿಲ್ಲ ನಮ್ಮಲ್ಲಿ. ಏನ್ ಅಷ್ಟೇ ಹೇಳೋದಾಗ ಹೇಳಿ. ಅದಕ್ಕೆ ಪತಂಜಲ ಮಹರ್ಷಿ ಹೇಳ್ತಾನ, ಅಸ್ತೇಯದ ವ್ರತ ಹೇಳಕತ್ತಾನ. ಅಸ್ತೇಯ ಅಂದ್ರ ಕಳು ಮಾಡ್ಲಾರ್ದಂಗಿರುದು. ಯಾಕ ಅಸ್ತೇಯದ ವ್ರತ ಹೇಳಕತ್ತಾನ ಅಂತ ಅಂದ್ರ, ನಮ್ಮ ತಲೆಯಾಗ ಏನು ಅಂದ್ರ, ಅಲ್ರಿ ಮತ್ ನಂದ್ ಅನ್ಬ್ಯಾಡ ಅಂದ್ರ ಯಾರ್ದು ಅನ್ಬೇಕು? ಇಷ್ಟು ಹೊಲ ಮಾಡೀನಿ, ಮನಿ ಮಾಡೀನಿ, ಆಸ್ತಿ ಮಾಡೀನಿ, ಸಂಪತ್ತು ಮಾಡೀನಿ, ಯಾರ್ದು ಅನ್ಬೇಕು? ನೀವ್ ಹೊಲ ಮಾಡು, ಮನಿ ಮಾಡು, ವ್ಯವಹಾರ ಮಾಡು, ಏನಾರ ಮಾಡು, ಪ್ರಶ್ನೆ ಇಲ್ಲ.
ಪತಂಜಲಿ ಹೇಳೋದು ವಸ್ತುಗಳು ಬಿಡು ಅಂತ ಹೇಳಕತ್ತಿಲ್ಲ, ಹೊಲ ಬಿಡು, ಮನಿ ಬಿಡು, ಸಾಮಾನು ಬಿಡು ಅಂತ ಹೇಳಕತ್ತಿಲ್ಲ, ನೌಕರಿ ಬಿಡು, ದುಡ್ಡು ಬಿಡು ಅಂತ ಹೇಳಕತ್ತಿಲ್ಲ. ಇವನು ಬಳಸು, ಅದ್ರ ವಸ್ತುಗಳ ಮ್ಯಾಲ ಮೋಹ ಬಿಡು ಅಂತ ಹೇಳಕತ್ತಾನಷ್ಟೆ. ಅವ ಏನ್ ಹೇಳಕತ್ತಾನಂದ್ರ ಹೊಲ ಬಿಡು, ಮನಿ ಬಿಡು ಅಂತ ಹೇಳಕತ್ತಿಲ್ಲ. ಮನುಷ್ಯನೇ ಅಸ್ಥೇಯ, ಇದರ ಅರ್ಥ ಹೊರಗ ವಸ್ತುಗಳ ಬಳಕಿರ್ಬೇಕು, ತಲೆಯೊಳಗೆ ಇದು ಶಿವನ ಬೆಳಕಿರ್ಬೇಕು, ಇದು ಅಸ್ಥೇಯ. ಇದು ಅಷ್ಟೆ. ಹೊರಗೆ ವಸ್ತುಗಳು ಬಳಸ್ತಿರ್ಬೇಕು, ಯಾವುದು ಬಿಡಬಾರ್ದಾದ್ರ ಮನಸ್ಸಿನಾಗ ಇದು ದೇವ ಕೊಟ್ಟ ಪ್ರಸಾದ ಅನ್ನೋದು ನಿಷ್ಠ ಇರಬೇಕು. ಪತಂಜಲ ಮನಃಶಾಸ್ತ್ರಜ್ಞ. ಯಾಕ ನಾವು ಇದು ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಜಗತ್ತನ್ನು ಅನುಭವಿಸಬೇಕು? ಅಕಸ್ಮಾತ್ ಹಂಗ ಅನುಭವಿಸದಿದ್ರೆ ಏನಾಗ್ತೈತಿ ಅಂತ ಸ್ಟಡಿ ಮಾಡ್ತಾನ ಪತಂಜಲ ಮನಃಶಾಸ್ತ್ರಜ್ಞ. ಅವ ಮನಸ್ಸನ್ನ ಬಿಡಿಸಿ ಬಿಡಿಸಿ ನೋಡ್ತಾನ. ಅಕಸ್ಮಾತ್ ಇದು ದೇವನ ಪ್ರಸಾದ ಅಂತ ನಾ ಭಾವಿಸ್ಲಿಲ್ಲ, ನಂದ ಅಂತ ನಾ ಅಂದೆ ಅಂದ್ರೆ ಏನಾಗ್ತೈತಿ ವಿಚಾರ ಮಾಡ್ತಾ, ವಿಶ್ಲೇಷಣೆ ಮಾಡ್ತಾ. ಈಗ ನೀವು ನೋಡ್ರಿ, ದುಃಖ ಯಾಕಾಗ್ತದೆ ಮನುಷ್ಯನಿಗೆ ಒಂದು ಸ್ವಲ್ಪ ವಿಚಾರ ಮಾಡಿ. ನೀವು ಸಾಮಾನ್ಯವಾಗಿ ಕೇಳಿದ್ರೆ ಯಾಕ್ರಿ ದುಃಖ ಯಾಕಾಗೈತಿ ನಿಮ್ಗಂತ ಕೇಳಿದ್ರೆ ಏನ್ ಹೇಳ್ಬೋದು? ನಾವೇನ್ ಹೇಳ್ತೀವಿ? ನಮ್ಮಪ್ಪ ಸತ್ತಿದ್ದಕ್ಕ, ನಮ್ಮವ್ವ ಸತ್ತಿದ್ದಕ್ಕ, ನಮ್ಮ ಮಗ ಸತ್ತಿದ್ದಕ್ಕ ನಮಗ್ ದುಃಖ ಆಗೈತಿ, ನನಗೆ ದುಃಖ ಆಗೈತಿ ಅಂತ. ಯಾಕ? ನನ್ನ ಅವ್ವ ಸತ್ಲು, ನನ್ನ ಅಪ್ಪ ಸತ್ತ, ನನ್ನ ಮಗ ಸತ್ತಾನ ಅಂತ ನಾವ್ ಹೇಳ್ತೀವಿ. ಅದ್ರ ವಾಸ್ತವದಲ್ಲಿ ವಿಚಾರ ಮಾಡಿ, ಮಗ ಸತ್ತಿದ್ದಕ್ಕ, ಅವ್ವ ಸತ್ತಿದ್ದಕ್ಕ, ಅಪ್ಪ ಸತ್ತಿದ್ದಕ್ಕ ದುಃಖ ಆಗಬೇಕಾಗಿದ್ರ ಓಣ್ಯಾಗ ಎಷ್ಟು ಮಕ್ಕಳು ಸತ್ತಾವ? ಮಗ ಸತ್ತಾಗ ದುಃಖ ಆಗಬೇಕಾಗಿದ್ರ ಓಣ್ಯಾಗ ಬಹಳ ಮಕ್ಕಳು ಸತ್ತಾವ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಮಗು ಅನ್ನೋದ ಸತ್ತಾಗ ದುಃಖ ಆಗ್ತಿದ್ರ ಓಣ್ಯಾಗ ಬಹಳ ಮಕ್ಕಳು ಸತ್ತಾವಲ್ಲ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಅಪ್ಪ ಸತ್ತಾಗ ದುಃಖ ಆಗ್ತಿದ್ರ ಎಷ್ಟು ಮಂದಿ ಅಪ್ಪಗಳು ಸತ್ತಾರಲ್ಲ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಅವು ಸತ್ತಾಗ ದುಃಖ ಆಗ್ತೈತಿ ಅಂದ್ರೆ ಎಷ್ಟು ಮಂದಿ ಅವುಗಳ ಸತ್ತಾರಲ್ಲ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಮನುಷ್ಯನಿಗೆ ದುಃಖದ ಬೀಜ ಎಲ್ಲೈತಿ ಅಂದ್ರೆ ಅವು ಸತ್ತಾಗ ಆಗಿಲ್ಲ, ಅಪ್ಪ ಸತ್ತಾಗ ಆಗಿಲ್ಲ, ಮಗ ಸತ್ತಾಗ ಆಗಿಲ್ಲ. ನಂದು ಅವ್ವ, ನಂದು ಅಪ್ಪ, ನಂದು ಮಗ ನಂದು ಅನ್ನೋದು ಸತ್ತಾಗ ದುಃಖ ಆಗೈತೆ ಅಷ್ಟೇ ಮನುಷ್ಯನಿಗೆ. ಅಪ್ಪ ಅವ್ವ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ, ಒಳಗ ನಂದು ಅನ್ನೋದೈತಲ್ಲ ಅದು ಸತ್ತಾಗ ದುಃಖ ಆಗ್ತೈತೆ ಅವನಿಗೆ. ಅದು ಜೀವಂತವಾಗಿಡ್ಬೇಕಂತ ಮನುಷ್ಯ. ಇದು ನಂದು ಅನ್ನೋದು ಎಷ್ಟು ಸ್ಟ್ರಾಂಗ್ ಐತಿ ಅಂದ್ರ, ಈಗ ನೀವು ನೋಡಿ, ಇಬ್ರು ಹುಡುಗರು ಜಗಳ ಆಡ್ತಿರ್ತಾರ. ಏನು? ಕಾಲಾರ್ ಹಿಡ್ದು, ಅಂಗಿ ಕಾಲಾರ್ ಹಿಡಿದು ಜಗ್ತಾನ. ಅವ 4 ಏಟ್ ಹೊಡ್ಕೊಂತಾನ. ಹೇಳೋರ್ಗೆ ಏನ್ ಹೇಳ್ತಾನ? ನನ್ನ ಅಂಗಿ ಕಾಲಾರ್ ಹಿಡಿದು ಜಗ್ಗೇನ್ರಿ ಇವ, ಬಿಡುದಿಲ್ಲ ನಾವನ್ನಂತ 4 ಏಟ್ ಹೊಡ್ಕೊಂತಾನ. ಅವನಿಗೆ ಶಿಟ್ ಎದಕ್ ಬಂದೈತಿರಿ ಅಂದ್ರ, ನಂದ ಅಂಗಿ ಕಾಲಾರ್ ಹಿಡಿದು ಜಗ್ಗ್ಯಾನವ, ಅದಕ್ ಹೊಡೆದಿನ ಅವನಿಗೆ. ಒಂದ್ 4 ದಿವ್ಸ ಆದ್ಮೇಲೆ ಅದನ್ನ ಅಂಗಿ ಹಳೆದಾಗ್ತೈತಲ್ಲ, ಅವ್ರವ್ವ ಬಚ್ಚಲ್ ಮುಂದೆ ಹಾಕ್ತಾಳ. ಎಲ್ಲರೂ ಕಾಲ್ ವರ್ಷ ಹೋಗ್ತಾರ. ಅದಕ್ಕೆ ಕಾಲ್ ವರ್ಷ ಹೋದಾಗ ಏನ್ ಇವ್ನಿಗೆ ಸಿಟ್ಟು ಬಂದಿಲ್ಲ, ಕಾಲಾರ್ ಎಳೆದಾಗ ಸಿಟ್ಟು ಬಂದೈತಿ. ಯಾಕಂದ್ರ ಮೈ ಮೇಲೆ ಹಾಕೊಂಡಾಗ ಇದು ನಂದು ಅಂತ ಭಾವಿತ್ತು, ದುಃಖ ಆಗೈತಿ. ಈಗ ಎಲ್ಲರೂ ತುಳಿದ್ರು ದುಃಖ ಆಗಿಲ್ಲ, ಯಾಕಂದ್ರ ನಂದು ಅಂತ ಇಲ್ಲ ಅಲ್ಲಿ ಅಷ್ಟು. ಈಗ ಜಗಳ ಆಡಾಕ ಕೂದಲ ಹಿಡಿದು ಜಗ್ತಾರ, ಹೆಣಲ್ ಹಿಡಿದು ಜಗ್ತಾರ, ಜಡಿ ಹಿಡಿದು ಜಗ್ತಾರ. ಜಗಳ ಆಗ್ತಾವಿಲ್ಲ, ಮನಾರಾಗ್ಯಾವ್ರಿ, ಕಂಡಪಟ್ಟಿ ಅದ ಆಗ್ಯಾವಿಲ್ಲ. ಈಗ ನಾವು ಕೂದಲ ಹಿಡಿದು ಜಗ್ಗ್ಯಾನಂತ ಜಗಳ ಆಡ್ತೀವಿ. ಕ್ಷೌರದ ಅಂಗಡಿಗೆ ಹೋದಾಗ ಕ್ಷೌರ ಮಾಡಿ ಅವ್ನ್ ಕಟ್ ಮಾಡಿ ದಾರ್ಯಾಗ ಹೋಗಿತಾನ. ಇಲ್ಲೇನ್ ಜಗಳ ತೆಗ್ದಿದ್ನಲ್ಲ ಅವನ ತುಳಿತಾನ. ಇಲ್ಲಿ ಅವನ್ ಕೂಡ ಜಗಳ ಆಡ್ಯಾನ, ಅಲ್ಲಿ ತುಳ್ದಾಗ ಸುಮ್ಮನೆ ಅದಾನ. ಅಂದ್ರೆ ಯಾವಾಗ ನನ್ ಜೊತೆ ಇತ್ತು, ನಂದು ಅಂತಿತ್ತು, ಅವಾಗ ತಾಪ ಆಗೈತಿ. ಈಗ ಹೊರಗೆ ಹೋಗದ ಮೇಲೆ ನಂದು ಅಂತಿಲ್ಲ, ತುಳಿದ್ರು ಸುಮ್ಮನೆ ಅದಾನ ನೋಡಿ. ಅಂದ್ರೆ ದುಃಖಕ್ಕೆ ಮೂಲ ಬೀಜ ಎಲ್ಲಿ ಐತಿ ಅಂದ್ರೆ ನನ್ನ ಒಳಗ ನಂದು ಅಂತ ಬಂದ್ರೆ ತಾಪ ಆಗ್ತೈತಿ ಅಷ್ಟೆ. ಒಬ್ಬ ಶ್ರೀಮಂತ ದೊಡ್ಡ ಮನಿ ಕಟ್ಟಿದ್ದ. ದೊಡ್ಡ ಮನಿ ಕಟ್ಟಿ ಅವ ಏನ್ ಮಾಡಿದ್ನಂದ್ರ, ಮಕ್ಕಳಿಗೆ ಹೇಳ್ದ, ಊರ್ ಮುಂದೆ ಒಂದ್ ದೊಡ್ಡ ಮನಿ ಕಟ್ಟದ ಬಂಗ್ಲೆ, 1 ಕೋಟಿ ರೂಪಾಯಿ ಕೊಟ್ಟು ಮಕ್ಕಳಿಗೆಲ್ಲ ಹೊಲ ಮನಿ ಆಸ್ತಿ ಮಾಡಿ, ಈ ಇರು ಮನಿನೂ ಮಕ್ಕಳ ಹೆಸರಲ್ಲೇ ಮಾಡಿ, ನೋಡಪ್ಪ ಎಲ್ಲಾ ಮುಗೀತು, ನೀವು ತಗೊಂಡ್ಬಿಡ್ರಿ, ನಾ ಕಾಶಿಗೆ ಹೋಗ್ತೀನಿ ಅಂತ ಯಾತ್ರಕ್ ಹೋದ್ ಮುದುಕ್. 1 ತಿಂಗಳ ಕಾಶಿ ಯಾತ್ರಾ ಮಾಡಿ ಊರಿಗೆ ಬಂದು ಬಸ್ ಇಳದ್ರಾಗ ನೋಡ್ತೈತಿ, ಹೊಸ ಮನಿ ಕಟ್ಟಿದ್ನಲ್ಲ 1 ಕೋಟಿ ರೂಪಾಯಿ ಕೊಟ್ಟು, ಬೆಂಕಿ ಹೆತ್ತಿತ್ತದು. ಬಸ್ ಇಳದವನ ಅಲ್ಲೇ ಅಳದು, ಕರೆಯೋದು, ಬಡ್ಕೊಳ್ಳೋದು, ಎದಿ ಬಡ್ಕೊಳ್ಳೋದು ಎಲ್ಲ ಜೋರಾತ್. ಮುದುಕ್ ಅಳಾಕತ್. 1 5 ನಿಮಿಷನಾಗ ಮಗ ಬಂದು ಓಡಿ, ಯಾಕೆಪ್ಪ ಯಾಕೆ ಅಳಾಕತ್ತಿ? ಅಲ್ಲಿ ಅಲ್ಲೋ ಮುಟ್ಟಾಳ ಗೊತ್ತಾಗುವಲ್ದ, ಮನಿಗೆ ಬೆಂಕಿ ಹೆತ್ತೈತಿ, ಎದಕ್ ಅಳತಿ ಅಂತ ಕೇಳ್ತೇಲ್ಲ. ಅವಾಗ ಮಗ ಅಂದ, ಇಲ್ಲಪ್ಪ ನಾವು ಕೊಟ್ಟಿದ್ದು 1 ಕೋಟಿ ರೂಪಾಯಿ ಖರ್ಚು ಮಾಡಿ
ನೀವು ಊರಿಗೆ ಹೋದಾಗ 2.5 ಕೋಟಿಗೆ ಮಾರಿನದ ನಂದು. ಮಾರಿ ಹೌದಲ್ಲ, ಆರಾಮಂಗಾರ ಏನಿಲ್ಲ. ನಂದಂತಿತ್ತು, ದುಃಖ ಬಂದಿತ್ತು. ಈಗ ಮಾರ್ಯ ನಂದಲ್ಲ ಅಂದ್ರ ದುಃಖ ಇಲ್ಲ. ಮತ್ 10 ನಿಮಿಷ ಬಿಟ್ಟು ಮಗ ಬಂದ, ಇಲ್ಲಪ್ಪ ಮಾರಕ್ ಹೋಗಿದ್ವಿ, ಅದಕ್ಕೆ ವ್ಯವಹಾರ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಯಾರ ಅವ್ರು. ಮತ್ ಶುರು ಆತ್ ನೋಡು ಬಡ್ಕೋ ಹೊಡ್ಕೋ. ಅಂದ್ರ ನಂದು ಅಂತ ಯಾವಾಗ ಎದಿಯೊಳಗ ಬಂದೈತಿ ದುಃಖ ಶುರು ಆಗೈತಿ. ನಂದು ಯಾವಾಗ ಹೋಗೈತಿ ದುಃಖ ಇಲ್ಲ. ಪತಂಜಲ ಮೂಲ ಪ್ರಶ್ನೆ ಎಲ್ಲೈತಿ ಅಂದ್ರೆ ಮನುಷ್ಯನ ದುಃಖಕ್ಕೆ ಕಾರಣ ಒಳಗ ಬಲವಾಗಿ ನಂದು ಅಂತ ಸೇರ್ಕೊಂಡೈತಲ್ಲ, ಇದು ದುಃಖದ ಬೀಜ.